ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ಆಳ 9 ಅಡಿಗೂ ಹೆಚ್ಚು ಆಳ ಆ ಗುಂಡಿಯನ್ನು ಅಗೆದಿದ್ದಾರೆ. ಸಾಕಷ್ಟು ವಿಸ್ತಾರವಾಗಿ ಕೂಡ ಹಿಟಾಚಿಯನ್ನು ತರಿಸಿ ಗುಂಡಿ ಅಗೆಯುವ ಕೆಲಸ ಆಗಿದೆ. ಸೊ ಈಗ ಸಿಕ್ಕಿರ್ತಕ್ಕಂತಹ ಮೂಳೆಯ ಕುರುಹುಗಳನ್ನ ಅದು ಒಬ್ಬನೇ ವ್ಯಕ್ತಿಯದ್ದ, ಎಲ್ಲಾ ಮೂಳೆಗಳು ಒಬ್ಬನೇ ವ್ಯಕ್ತಿಯದ್ದ, ಅಥವಾ ಅಲ್ಲಿ ಬೇರೆ ಬೇರೆ ಶವಗಳನ್ನ ಹೂಳಲಾಗಿದೆಯಾ, ಹೀಗೆ ನೂರಾರು ಬಗೆಯಲ್ಲಿ ಆ ಎಲ್ಲಾ ಮೂಳೆಗಳನ್ನ ಪ್ರತಿಯೊಂದನ್ನು ಕೂಡ ಎಕ್ಸಾಮೈನ್ ಮಾಡಬೇಕಾಗತ್ತೆ. ಅದಕ್ಕೆ ಸಮಯ ಹಿಡಿಯುವಂತದ್ದು. ಹಾಗೆ ಈಗ ಪಾಯಿಂಟ್ ನಂಬರ್ 7 ನಲ್ಲಿ ಕೂಡ ಅಗೆತ ಆರಂಭ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲೇನಾದ್ರೂ ಸಿಗತ್ತಾ, ಅಲ್ಲಿ ಮತ್ತೊಂದಷ್ಟು ಶವಗಳ ಮೂಳೆಗಳು ಸಿಗತ್ತಾ, ಅವುಗಳನ್ನ ಕೂಡ FSLಗೆ ತಗೊಂಡು ಹೋಗ್ಬೇಕಾಗತ್ತೆ. 6ನೇ ಪಾಯಿಂಟ್ ಏನು ಉತ್ಖನನ ಮಾಡಿದ್ದಾರೆ ಅದರ ಸಂರಕ್ಷಣೆಯನ್ನ ಮಾಡ್ತಾರೆ. ಹೇಗೆ ಅಂತಂದ್ರೆ ಅಲ್ಲಿ ಪೊಲೀಸ್ ಹಾಕ್ತಾರೆ, ಅಲ್ಲಿ ಸ್ಟ್ರಿಕ್ಟ್ ಆಗಿ ವಿಜಿಲೆನ್ಸ್ ಇಡ್ತಾರೆ. ಕಳೆಬರ ಸಿಕ್ಕಿರುವ ಆ ಜಾಗ ಮಳೆ ನೀರು ಬೀಳದಂತೆ ಉತ್ಖನನ ಸ್ಥಳಕ್ಕೆ ಶೀಟು ಹಾಕಿ ಕಂಬ ನೆಟ್ಟು ಶೀಟ್ ಹಾಕ್ತಾ ಇದ್ದಾರೆ. ಮಳೆ ನೀರು ಬಂದು ತುಂಬಿಕೊಳ್ಬಾರ್ದು. ಆ ಜಾಗದಲ್ಲಿ ಮತ್ತಿನ್ನೇನಾದ್ರೂ ಅಗಿಬೇಕು ಅಂತ ಆದ್ರೆ, ಮತ್ತಷ್ಟು ಏನಾದ್ರೂ ಸಾಕ್ಷ್ಯ ಸಂಗ್ರಹ ಮಾಡಬೇಕು ಅಂತ ಆದ್ರೆ ತೊಂದರೆ ಆಗಬಾರ್ದು. ಅದಕ್ಕೇನ್ ಬೇಕೋ ಆ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ. ಎಷ್ಟು ಕಷ್ಟ ಇದೆ ಮತ್ತು ಎಷ್ಟು ಸೂಕ್ಷ್ಮವಾಗಿ ಇಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಬಹಳ ಕ್ಲೀನ್ ಆಗಿ ಅಲ್ಲಿ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಅಗಿಯೋದು ಕೂಡ ಬಹಳ ನೀಟಾಗಿ ತೆಗಿತಾ ಇದ್ದಾರೆ. ಇಪ್ಪತ್ತಕ್ಕೂ ಹೆಚ್ಚು ಅಸ್ಸಾಂ ಕಾರ್ಮಿಕರು ಈ ಒಂದು ಇವತ್ತಿನ ಕೆಲಸದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಲಾಗಿದೆ. ನಿನ್ನೆವರೆಗೆ ಅಗೆದ ಕಾರ್ಮಿಕರು ಯಾರಿದ್ದಾರೆ ಅವರನ್ನ ಬದಲಾಯಿಸಿ ಇವತ್ತು ಬೇರೆ ಕಾರ್ಮಿಕರನ್ನ ತಂದು ಅಗೆತ ಮಾಡಲಾಗಿದೆ. ಮತ್ತೆ ಹಿಟಾಚಿಗಳನ್ನ ಬಳಸಿ ಅಗೆತ ಮಾಡಲಾಗಿದೆ. ಇವತ್ತು ಹೆಚ್ಚುವರಿಯಾಗಿ, ನಿನ್ನೆಯವರು ಇದ್ದಾರೆ ಅಂತ ಅನ್ಸುತ್ತೆ ಮೋಸ್ಟ್ಲಿ, ಹೆಚ್ಚುವರಿಯಾಗಿ 20ಕ್ಕೂ ಹೆಚ್ಚು ಕಾರ್ಮಿಕರನ್ನ ಬಳಸಿಕೊಂಡು ಹೆಚ್ಚಿನ ಜಾಗವನ್ನ ಅಗೆದು ನೋಡಲಾಗಿದೆ. ನಾಜೂಕಾಗಿ ಈ ಮೂಳೆಗಳನ್ನ ಸಂಗ್ರಹಿಸಲಾಗಿದೆ. ಉತ್ಖನನ ಕಾರ್ಯಕ್ಕೆ ಹಿಟಾಚಿ ಸೇರಿದಂತೆ ಅನೇಕ ಉಪಕರಣಗಳನ್ನು ಬಳಸಲಾಗಿದೆ. ನೇತ್ರಾವತಿ ಸ್ನಾನಘಟ್ಟದಿಂದ ಸ್ವಲ್ಪ ಒಳಗೆ ಅರಣ್ಯದಲ್ಲಿ ಇದು ಪತ್ತೆಯಾಗಿದೆ. ಲ್ಯಾಪ್ಟಾಪ್ನಲ್ಲೂ ಕೂಡ ಮಾಹಿತಿಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ಆಳ 9 ಅಡಿಗೂ ಹೆಚ್ಚು ಆಳ ಆ ಗುಂಡಿಯನ್ನು ಅಗೆದಿದ್ದಾರೆ. ಸಾಕಷ್ಟು ವಿಸ್ತಾರವಾಗಿ ಕೂಡ ಹಿಟಾಚಿಯನ್ನು ತರಿಸಿ ಗುಂಡಿ ಅಗೆಯುವ ಕೆಲಸ ಆಗಿದೆ. ಸೊ ಈಗ ಸಿಕ್ಕಿರ್ತಕ್ಕಂತಹ ಮೂಳೆಯ ಕುರುಹುಗಳನ್ನ ಅದು ಒಬ್ಬನೇ ವ್ಯಕ್ತಿಯದ್ದ, ಎಲ್ಲಾ ಮೂಳೆಗಳು ಒಬ್ಬನೇ ವ್ಯಕ್ತಿಯದ್ದ, ಅಥವಾ ಅಲ್ಲಿ ಬೇರೆ ಬೇರೆ ಶವಗಳನ್ನ ಹೂಳಲಾಗಿದೆಯಾ, ಹೀಗೆ ನೂರಾರು ಬಗೆಯಲ್ಲಿ ಆ ಎಲ್ಲಾ ಮೂಳೆಗಳನ್ನ ಪ್ರತಿಯೊಂದನ್ನು ಕೂಡ ಎಕ್ಸಾಮೈನ್ ಮಾಡಬೇಕಾಗತ್ತೆ. ಅದಕ್ಕೆ ಸಮಯ ಹಿಡಿಯುವಂತದ್ದು. ಹಾಗೆ ಈಗ ಪಾಯಿಂಟ್ ನಂಬರ್ 7 ನಲ್ಲಿ ಕೂಡ ಅಗೆತ ಆರಂಭ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲೇನಾದ್ರೂ ಸಿಗತ್ತಾ, ಅಲ್ಲಿ ಮತ್ತೊಂದಷ್ಟು ಶವಗಳ ಮೂಳೆಗಳು ಸಿಗತ್ತಾ, ಅವುಗಳನ್ನ ಕೂಡ FSLಗೆ ತಗೊಂಡು ಹೋಗ್ಬೇಕಾಗತ್ತೆ. 6ನೇ ಪಾಯಿಂಟ್ ಏನು ಉತ್ಖನನ ಮಾಡಿದ್ದಾರೆ ಅದರ ಸಂರಕ್ಷಣೆಯನ್ನ ಮಾಡ್ತಾರೆ. ಹೇಗೆ ಅಂತಂದ್ರೆ ಅಲ್ಲಿ ಪೊಲೀಸ್ ಹಾಕ್ತಾರೆ, ಅಲ್ಲಿ ಸ್ಟ್ರಿಕ್ಟ್ ಆಗಿ ವಿಜಿಲೆನ್ಸ್ ಇಡ್ತಾರೆ. ಕಳೆಬರ ಸಿಕ್ಕಿರುವ ಆ ಜಾಗ ಮಳೆ ನೀರು ಬೀಳದಂತೆ ಉತ್ಖನನ ಸ್ಥಳಕ್ಕೆ ಶೀಟು ಹಾಕಿ ಕಂಬ ನೆಟ್ಟು ಶೀಟ್ ಹಾಕ್ತಾ ಇದ್ದಾರೆ. ಮಳೆ ನೀರು ಬಂದು ತುಂಬಿಕೊಳ್ಬಾರ್ದು. ಆ ಜಾಗದಲ್ಲಿ ಮತ್ತಿನ್ನೇನಾದ್ರೂ ಅಗಿಬೇಕು ಅಂತ ಆದ್ರೆ, ಮತ್ತಷ್ಟು ಏನಾದ್ರೂ ಸಾಕ್ಷ್ಯ ಸಂಗ್ರಹ ಮಾಡಬೇಕು ಅಂತ ಆದ್ರೆ ತೊಂದರೆ ಆಗಬಾರ್ದು. ಅದಕ್ಕೇನ್ ಬೇಕೋ ಆ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ. ಎಷ್ಟು ಕಷ್ಟ ಇದೆ ಮತ್ತು ಎಷ್ಟು ಸೂಕ್ಷ್ಮವಾಗಿ ಇಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಬಹಳ ಕ್ಲೀನ್ ಆಗಿ ಅಲ್ಲಿ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಅಗಿಯೋದು ಕೂಡ ಬಹಳ ನೀಟಾಗಿ ತೆಗಿತಾ ಇದ್ದಾರೆ. ಇಪ್ಪತ್ತಕ್ಕೂ ಹೆಚ್ಚು ಅಸ್ಸಾಂ ಕಾರ್ಮಿಕರು ಈ ಒಂದು ಇವತ್ತಿನ ಕೆಲಸದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಲಾಗಿದೆ. ನಿನ್ನೆವರೆಗೆ ಅಗೆದ ಕಾರ್ಮಿಕರು ಯಾರಿದ್ದಾರೆ ಅವರನ್ನ ಬದಲಾಯಿಸಿ ಇವತ್ತು ಬೇರೆ ಕಾರ್ಮಿಕರನ್ನ ತಂದು ಅಗೆತ ಮಾಡಲಾಗಿದೆ. ಮತ್ತೆ ಹಿಟಾಚಿಗಳನ್ನ ಬಳಸಿ ಅಗೆತ ಮಾಡಲಾಗಿದೆ. ಇವತ್ತು ಹೆಚ್ಚುವರಿಯಾಗಿ, ನಿನ್ನೆಯವರು ಇದ್ದಾರೆ ಅಂತ ಅನ್ಸುತ್ತೆ ಮೋಸ್ಟ್ಲಿ, ಹೆಚ್ಚುವರಿಯಾಗಿ 20ಕ್ಕೂ ಹೆಚ್ಚು ಕಾರ್ಮಿಕರನ್ನ ಬಳಸಿಕೊಂಡು ಹೆಚ್ಚಿನ ಜಾಗವನ್ನ ಅಗೆದು ನೋಡಲಾಗಿದೆ. ನಾಜೂಕಾಗಿ ಈ ಮೂಳೆಗಳನ್ನ ಸಂಗ್ರಹಿಸಲಾಗಿದೆ. ಉತ್ಖನನ ಕಾರ್ಯಕ್ಕೆ ಹಿಟಾಚಿ ಸೇರಿದಂತೆ ಅನೇಕ ಉಪಕರಣಗಳನ್ನು ಬಳಸಲಾಗಿದೆ. ನೇತ್ರಾವತಿ ಸ್ನಾನಘಟ್ಟದಿಂದ ಸ್ವಲ್ಪ ಒಳಗೆ ಅರಣ್ಯದಲ್ಲಿ ಇದು ಪತ್ತೆಯಾಗಿದೆ. ಲ್ಯಾಪ್ಟಾಪ್ನಲ್ಲೂ ಕೂಡ ಮಾಹಿತಿಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ಆಳ 9 ಅಡಿಗೂ ಹೆಚ್ಚು ಆಳ ಆ ಗುಂಡಿಯನ್ನು ಅಗೆದಿದ್ದಾರೆ. ಸಾಕಷ್ಟು ವಿಸ್ತಾರವಾಗಿ ಕೂಡ ಹಿಟಾಚಿಯನ್ನು ತರಿಸಿ ಗುಂಡಿ ಅಗೆಯುವ ಕೆಲಸ ಆಗಿದೆ.
ಸೊ ಈಗ ಸಿಕ್ಕಿರ್ತಕ್ಕಂತಹ ಮೂಳೆಯ ಕುರುಹುಗಳನ್ನ ಅದು ಒಬ್ಬನೇ ವ್ಯಕ್ತಿಯದ್ದ, ಎಲ್ಲಾ ಮೂಳೆಗಳು ಒಬ್ಬನೇ ವ್ಯಕ್ತಿಯದ್ದ, ಅಥವಾ ಅಲ್ಲಿ ಬೇರೆ ಬೇರೆ ಶವಗಳನ್ನ ಹೂಳಲಾಗಿದೆಯಾ, ಹೀಗೆ ನೂರಾರು ಬಗೆಯಲ್ಲಿ ಆ ಎಲ್ಲಾ ಮೂಳೆಗಳನ್ನ ಪ್ರತಿಯೊಂದನ್ನು ಕೂಡ ಎಕ್ಸಾಮೈನ್ ಮಾಡಬೇಕಾಗತ್ತೆ. ಅದಕ್ಕೆ ಸಮಯ ಹಿಡಿಯುವಂತದ್ದು. ಹಾಗೆ ಈಗ ಪಾಯಿಂಟ್ ನಂಬರ್ 7 ಅಲ್ಲಿ ಕೂಡ ಅಗೆತ ಆರಂಭ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲೇನಾದ್ರೂ ಸಿಗತ್ತಾ, ಅಲ್ಲಿ ಮತ್ತೊಂದಷ್ಟು ಶವಗಳ ಮೂಳೆಗಳು ಸಿಗತ್ತಾ, ಅವುಗಳನ್ನ ಕೂಡ FSLಗೆ ತಗೊಂಡು ಹೋಗ್ಬೇಕಾಗತ್ತೆ. 6ನೇ ಪಾಯಿಂಟ್, ಏನು ಉತ್ಖನನ ಮಾಡಿದ್ದಾರೆ ಅದರ ಸಂರಕ್ಷಣೆಯನ್ನ ಮಾಡ್ತಾರೆ. ಹೇಗೆ ಅಂತಂದ್ರೆ ಅಲ್ಲಿ ಪೊಲೀಸ್ ಹಾಕ್ತಾರೆ, ಅಲ್ಲಿ ಸ್ಟ್ರಿಕ್ಟ್ ಆಗಿ ವಿಜಿಲೆನ್ಸ್ ಇಡ್ತಾರೆ. ಕಳೆಬರ ಸಿಕ್ಕಿರುವ ಆ ಜಾಗ ಮಳೆ ನೀರು ಬೀಳದಂತೆ ಉತ್ಖನನ ಸ್ಥಳಕ್ಕೆ ಶೀಟು ಹಾಕಿ, ಕಂಬ ನೆಟ್ಟು ಶೀಟ್ ಹಾಕ್ತಾ ಇದ್ದಾರೆ. ಮಳೆ ನೀರು ಬಂದು ತುಂಬಿಕೊಳ್ಬಾರ್ದು. ಆ ಜಾಗದಲ್ಲಿ ಮತ್ತಿನ್ನೇನಾದ್ರೂ ಅಗಿಬೇಕು ಅಂತ ಆದ್ರೆ, ಮತ್ತಷ್ಟು ಏನಾದ್ರೂ ಸಾಕ್ಷ್ಯ ಸಂಗ್ರಹ ಮಾಡಬೇಕು ಅಂತ ಆದ್ರೆ ತೊಂದರೆ ಆಗಬಾರ್ದು. ಅದಕ್ಕೇನ್ ಬೇಕೋ ಆ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ. ಎಷ್ಟು ಕಷ್ಟ ಇದೆ ಮತ್ತು ಎಷ್ಟು ಸೂಕ್ಷ್ಮವಾಗಿ ಇಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಬಹಳ ಕ್ಲೀನ್ ಆಗಿ ಅಲ್ಲಿ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಅಗಿಯೋದು ಕೂಡ ಬಹಳ ನೀಟಾಗಿ ತೆಗಿತಾ ಇದ್ದಾರೆ. ಇಪ್ಪತ್ತಕ್ಕೂ ಹೆಚ್ಚು ಅಸ್ಸಾಂ ಕಾರ್ಮಿಕರು ಈ ಒಂದು ಇವತ್ತಿನ ಕೆಲಸದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಲಾಗಿದೆ. ನಿನ್ನೆವರೆಗೆ ಅಗೆದ ಕಾರ್ಮಿಕರು ಯಾರಿದ್ದಾರೆ ಅವರನ್ನ ಬದಲಾಯಿಸಿ ಇವತ್ತು ಬೇರೆ ಕಾರ್ಮಿಕರನ್ನ ತಂದು ಅಗೆತ ಮಾಡಲಾಗಿದೆ. ಮತ್ತೆ ಹಿಟಾಚಿಗಳನ್ನ ಬಳಸಿ ಅಗೆತ ಮಾಡಲಾಗಿದೆ. ಇವತ್ತು ಹೆಚ್ಚುವರಿಯಾಗಿ, ನಿನ್ನೆಯವರು ಇದ್ದಾರೆ ಅಂತ ಅನ್ಸುತ್ತೆ ಮೋಸ್ಟ್ಲಿ, ಹೆಚ್ಚುವರಿಯಾಗಿ 20ಕ್ಕೂ ಹೆಚ್ಚು ಕಾರ್ಮಿಕರನ್ನ ಬಳಸಿಕೊಂಡು ಹೆಚ್ಚಿನ ಜಾಗವನ್ನ ಅಗೆದು ನೋಡಲಾಗಿದೆ. ನಾಜೂಕಾಗಿ ಈ ಮೂಳೆಗಳನ್ನ ಸಂಗ್ರಹಿಸಲಾಗಿದೆ. ಉತ್ಖನನ ಕಾರ್ಯಕ್ಕೆ ಹಿಟಾಚಿ ಸೇರಿದಂತೆ ಅನೇಕ ಉಪಕರಣಗಳನ್ನು ಬಳಸಲಾಗಿದೆ. ನೇತ್ರಾವತಿ ಸ್ನಾನಘಟ್ಟದಿಂದ ಸ್ವಲ್ಪ ಒಳಗೆ ಅರಣ್ಯದಲ್ಲಿ ಇದು ಪತ್ತೆಯಾಗಿದೆ. ಲ್ಯಾಪ್ಟಾಪ್ನಲ್ಲೂ ಕೂಡ ಮಾಹಿತಿಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ಆಳ, 9 ಅಡಿಗೂ ಹೆಚ್ಚು ಆಳ ಆ ಗುಂಡಿಯನ್ನು ಅಗೆದಿದ್ದಾರೆ. ಸಾಕಷ್ಟು ವಿಸ್ತಾರವಾಗಿ ಕೂಡ ಹಿಟಾಚಿಯನ್ನ ತರಿಸಿ ಗುಂಡಿ ಅಗೆಯುವ ಕೆಲಸ ಆಗಿದೆ. ಸೊ ಈಗ ಸಿಕ್ಕಿರ್ತಕ್ಕಂತಹ ಮೂಳೆಯ ಕುರುಹುಗಳನ್ನ ಅದು ಒಬ್ಬನೇ ವ್ಯಕ್ತಿಯದ್ದ, ಎಲ್ಲಾ ಮೂಳೆಗಳು ಒಬ್ಬನೇ ವ್ಯಕ್ತಿಯದ್ದ, ಅಥವಾ ಅಲ್ಲಿ ಬೇರೆ ಬೇರೆ ಶವಗಳನ್ನ ಹೂಳಲಾಗಿದೆಯಾ, ಹೀಗೆ ನೂರಾರು ಬಗೆಯಲ್ಲಿ ಆ ಎಲ್ಲಾ ಮೂಳೆಗಳನ್ನ ಪ್ರತಿಯೊಂದನ್ನು ಕೂಡ ಎಕ್ಸಾಮೈನ್ ಮಾಡಬೇಕಾಗತ್ತೆ. ಅದಕ್ಕೆ ಸಮಯ ಹಿಡಿಯುವಂತದ್ದು. ಹಾಗೆ ಈಗ ಪಾಯಿಂಟ್ ನಂಬರ್ 7 ಅಲ್ಲಿ ಕೂಡ ಅಗೆತ ಆರಂಭ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲೇನಾದ್ರೂ ಸಿಗತ್ತಾ, ಅಲ್ಲಿ ಮತ್ತೊಂದಷ್ಟು ಶವಗಳ ಮೂಳೆಗಳು ಸಿಗತ್ತಾ, ಅವುಗಳನ್ನ ಕೂಡ FSLಗೆ ತಗೊಂಡು ಹೋಗ್ಬೇಕಾಗತ್ತೆ. 6ನೇ ಪಾಯಿಂಟ್, ಏನು ಉತ್ಖನನ ಮಾಡಿದ್ದಾರೆ ಅದರ ಸಂರಕ್ಷಣೆಯನ್ನ ಮಾಡ್ತಾರೆ. ಹೇಗೆ ಅಂತಂದ್ರೆ ಅಲ್ಲಿ ಪೊಲೀಸ್ ಹಾಕ್ತಾರೆ, ಅಲ್ಲಿ ಸ್ಟ್ರಿಕ್ಟ್ ಆಗಿ ವಿಜಿಲೆನ್ಸ್ ಇಡ್ತಾರೆ. ಕಳೆಬರ ಸಿಕ್ಕಿರುವ ಆ ಜಾಗ ಮಳೆ ನೀರು ಬೀಳದಂತೆ ಉತ್ಖನನ ಸ್ಥಳಕ್ಕೆ ಶೀಟು ಹಾಕಿ, ಕಂಬ ನೆಟ್ಟು ಶೀಟ್ ಹಾಕ್ತಾ ಇದ್ದಾರೆ. ಮಳೆ ನೀರು ಬಂದು ತುಂಬಿಕೊಳ್ಬಾರ್ದು. ಆ ಜಾಗದಲ್ಲಿ ಮತ್ತಿನ್ನೇನಾದ್ರೂ ಅಗಿಬೇಕು ಅಂತ ಆದ್ರೆ, ಮತ್ತಷ್ಟು ಏನಾದ್ರೂ ಸಾಕ್ಷ್ಯ ಸಂಗ್ರಹ ಮಾಡಬೇಕು ಅಂತ ಆದ್ರೆ ತೊಂದರೆ ಆಗಬಾರ್ದು. ಅದಕ್ಕೇನ್ ಬೇಕೋ ಆ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ. ಎಷ್ಟು ಕಷ್ಟ ಇದೆ ಮತ್ತು ಎಷ್ಟು ಸೂಕ್ಷ್ಮವಾಗಿ ಇಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಬಹಳ ಕ್ಲೀನ್ ಆಗಿ ಅಲ್ಲಿ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಅಗಿಯೋದು ಕೂಡ ಬಹಳ ನೀಟಾಗಿ ತೆಗಿತಾ ಇದ್ದಾರೆ. ಇಪ್ಪತ್ತಕ್ಕೂ ಹೆಚ್ಚು ಅಸ್ಸಾಂ ಕಾರ್ಮಿಕರು ಈ ಒಂದು ಇವತ್ತಿನ ಕೆಲಸದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಲಾಗಿದೆ. ನಿನ್ನೆವರೆಗೆ ಅಗೆದ ಕಾರ್ಮಿಕರು ಯಾರಿದ್ದಾರೆ ಅವರನ್ನ ಬದಲಾಯಿಸಿ ಇವತ್ತು ಬೇರೆ ಕಾರ್ಮಿಕರನ್ನ ತಂದು ಅಗೆತ ಮಾಡಲಾಗಿದೆ. ಮತ್ತೆ ಹಿಟಾಚಿಗಳನ್ನ ಬಳಸಿ ಅಗೆತ ಮಾಡಲಾಗಿದೆ. ಇವತ್ತು ಹೆಚ್ಚುವರಿಯಾಗಿ, ನಿನ್ನೆಯವರು ಇದ್ದಾರೆ ಅಂತ ಅನ್ಸುತ್ತೆ ಮೋಸ್ಟ್ಲಿ, ಹೆಚ್ಚುವರಿಯಾಗಿ 20ಕ್ಕೂ ಹೆಚ್ಚು ಕಾರ್ಮಿಕರನ್ನ ಬಳಸಿಕೊಂಡು ಹೆಚ್ಚಿನ ಜಾಗವನ್ನ ಅಗೆದು ನೋಡಲಾಗಿದೆ. ನಾಜೂಕಾಗಿ ಈ ಮೂಳೆಗಳನ್ನ ಸಂಗ್ರಹಿಸಲಾಗಿದೆ. ಉತ್ಖನನ ಕಾರ್ಯಕ್ಕೆ ಹಿಟಾಚಿ ಸೇರಿದಂತೆ ಅನೇಕ ಉಪಕರಣಗಳನ್ನು ಬಳಸಲಾಗಿದೆ. ನೇತ್ರಾವತಿ ಸ್ನಾನಘಟ್ಟದಿಂದ ಸ್ವಲ್ಪ ಒಳಗೆ ಅರಣ್ಯದಲ್ಲಿ ಇದು ಪತ್ತೆಯಾಗಿದೆ. ಲ್ಯಾಪ್ಟಾಪ್ನಲ್ಲೂ ಕೂಡ ಮಾಹಿತಿಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ.